ಯಾದಗಿರಿಯ ಶಹಾಪುರ ತಾಲೂಕಿನ ಸಗರ ಗ್ರಾಮ ಹಾಗೂ ನಾಗನಟಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಂಗನಾಳ ಸೈದಾಪುರ ಉಮರದೊಡ್ಡಿ ಗ್ರಾಮದಲ್ಲಿ 2025-26ನೇ ಸಾಲಿನ ನರೇಗಾ ಯೋಜನೆ ಅಡಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ಆರೋಪ ಮಾಡಲಾಗಿದೆ. ಶಹಾಪುರ ತಾಲೂಕಿನ 24 ಗ್ರಾಮ ಪಂಚಾಯಿತಿಯಲ್ಲಿ ತನಿಖೆಯನ್ನು ಕೈಗೊಂಡು ಕೃಷಿ ಅಧಿಕಾರಿ ರೂಪಾ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಸುನಿಲ್ ಕುಮಾರ್ ಸಸ್ಪೆಂಡ್ ಮಾಡುವಂತೆ ಒತ್ತಾಯಿಸಿದ್ರು. ಶಹಾಪುರದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಕಟ್ಟಡ ನಿರ್ಮಾಣ ಸಂಘದ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು. ಒಂದು ಸ್ಥಳದಲ್ಲಿ ಕೆಲಸವನ್ನ ನಡೆಸಿ 4-5 ಕಡೆ ಕೆಲಸವನ್ನ ಮಾಡಿದ್ದಾಗಿ ಬೋಗಸ್ ಬಿಲ್ ಅನ್ನ ತೆಗೆದುಕೊಳ್ಳುತ್ತಾ ಇದ್ದಾರೆ. ಹೀಗಾಗಿ ತಕ್ಷಣ ಇಲ್ಲಿಯವರೆಗೆ ನಡೆದಿರುವಂತಹ ಕಾಮಗಾರಿಕೆಯನ್ನು ಪರಿಶೀಲಿಸಿ ಎಷ್ಟು ಬಿಲ್ ತೆಗೆದುಕೊಂಡಿದ್ದಾರೆ ಎನ್ನುವುದನ್ನು ತನಿಖೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆಯನ್ನ ನೀಡಿ ಅಮಾನತುಗೊಳಿಸಿ ಅಂತ ಹೇಳಿ ಆಕ್ರಂದನ ಮುಗಿಲು ಮುಟ್ಟಿದೆ. ಕೃಷಿ ಅಧಿಕಾರಿಗಳು ಲೂಟಿ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ, ನರೇಗಾ ಯೋಜನೆಯನ್ನು ಸಂಪೂರ್ಣವಾಗಿ ಲೂಟಿ ಮಾಡಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಗ್ರಾಮ ಪಂಚಾಯತ್ಗಳನ್ನು ಅಗಲ ದರೋಡೆ ಮಾಡಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ವಿಷಯ ಶಹಾಪುರ ತಾಲೂಕಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಕಾರ್ಮಿಕ ಕಟ್ಟಡ ಸಂಘ ಇವತ್ತೇನು ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದೀವಿ. ವಿಷಯ ಏನಪ್ಪ ಅಂತಂದ್ರೆ ಶಹಾಪುರ ತಾಲೂಕಿನ ಸಗರ, ನಾಗನಟ್ಟಿಗೆ, ಗಂಗನಾಳದ ಸುಮಾರು ಶಹಾಪುರ ತಾಲೂಕಿಗೆ ಒಳಪಡ್ತಕ್ಕಂಥ 24 ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡ್ತದೆ. ಅಲ್ಲಿ ಕೃಷಿ ಇಲಾಖೆಯಲ್ಲಿ ನರೇಗಾದಲ್ಲಿ ನಡೆದಿರ್ತಕ್ಕಂಥ ಕಾಮಗಾರಿಗಳು 2025-2026ನೇ ಸಾಲಿನಲ್ಲಿ ಅನೇಕ ಕಾಮಗಾರಿಗಳು ಅಕ್ರಮವಾಗಿ ಮಾಡಿರ್ತಾರೆ. ತಾವು ಅಧಿಕಾರಿಗಳಿಗೂ ಅನೇಕ ಬಾರಿ ಮನವಿ ಮಾಡಿದರೂ ಕೂಡ ಸ್ಪಂದಿಸದೆ, ಸ್ಥಳಕ್ಕೆ ಹೋಗದೆ ತಾವು ಸ್ವಇಚ್ಛೆಯಾಗಿ ಅವರಿಗೆ ಬಿಲ್ಗಳನ್ನು ಮಾಡುವುದರ ಮುಖಾಂತರ ಅವರಿಂದ ಲಂಚವನ್ನು ಸ್ವೀಕರಿಸಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ಈ ಸಹಾಯಕ ಕೃಷಿ ನಿರ್ದೇಶಕರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಸರ್ ಮತ್ತು ಕೃಷಿ ಅಧಿಕಾರಿ ಆಗಿರ್ತಕ್ಕಂಥ ರೂಪಾ ಮೇಡಮ್ ಅವರೇ ನೇರ ಹೊಣೆಗಾರಿಕೆ. ಅನೇಕ ಬಾರಿ ನಾವು ಅವರಿಗೆ ಮನವಿನೂ ಕೊಟ್ಟು ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಅಂಥೇಳಿ ಅವರಿಗೆ ಅದೆಷ್ಟೋ ಬಾರಿ ಹೇಳಿದರೂ ಕೂಡ ಅವರಿಗೆ ಯಾವುದೇ ನಮ್ಮ ಮನವಿಗೆ ಸ್ಪಂದಿಸದೆ ತಮ್ಮದೇ ಹುಚ್ಚಾಟತನದಿಂದ ತಮ್ಮ ಮನಸ್ಸೇ ಇಚ್ಛೆಯಾಗಿ ಈ ಕಾಮಗಾರಿಗಳನ್ನು ಕೂಡ ಹಾಗೆ ಕಳಪೆ ಮಾಡಿದ್ದರೂ ಬಿಲ್ಲು ಮಾಡಿ ತಾವು ಲಂಚ ಸ್ವೀಕರಿಸಿರ್ತಾರೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟಕ್ಕೆ ತಾವುಗಳು ಎಲ್ಲರೂ ಇದು ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿಯಾಗಿ ಇವರನ್ನು ಕೂಡ ಕೂಡಲೇ ಅಮಾನತು ಮಾಡಬೇಕು. ಈ ತಪ್ಪಿಸ್ಥರ ವಿರುದ್ಧ ಕೂಡಲೇ ಕಾನೂನು ಕ್ರಮಗಳನ್ನು ಅಮಾನತು ಮಾಡಬೇಕು. ಇಲ್ಲದೇ ಹೋದರೆ ಕೂಡ ನಾವು ಮುಂದೆ ಯಾದಗಿರಿಯಲ್ಲಿ ಇದೇ ಸಂಘಟನೆಯ ಮುಖಾಂತರ ಉಗ್ರವಾಗಿ ಹೋರಾಟನೆ ಮಾಡಬೇಕಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಎಲ್ಲ ಸಾಕ್ಷಿಗಳಿದ್ದರೂ ಕೂಡ, ಎಲ್ಲ ಸಾಕ್ಷಿಗಳಿದೆ, ಎಲ್ಲನೂ ಕೂಡ ನಾವೇ ಹೋಗಿ ಸ್ಥಳಕ್ಕೆ ಸಂಘಟನೆ ಕಡೆಯಿಂದನೇ ಹೋಗಿ ಪರಿಶೀಲನೆ ಮಾಡಿದರೂ ಕೂಡ ಇಷ್ಟೊಂದು ಮೇನೆವೇಷ ತೋರ್ತಾ ಇರೋದು ಮೇಲ್ನೋಟಕ್ಕೆ ಇಲ್ಲಿ ಭ್ರಷ್ಟ ಅಧಿಕಾರಿಗಳೇ ಕಾರಣ ಅನ್ನೋದು ನೇರವಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಅದಕ್ಕಾಗಿ ಈ ಸಂಘಟನೆ ಮೂಲಕ ಏನು ಇವತ್ತು ಹೋರಾಟ ಮಾಡ್ತಾ ಇದೀವಲ್ಲ, ಇದಕ್ಕೆ ಎಚ್ಚೆತ್ತುಕೊಂಡು ಅವ್ರನ್ನ ಅಮಾನತು ಮಾಡ್ಬೇಕಂತೇಳಿ ಕೇಳಿಕೊಳ್ಳುತ್ತೆ. ವಿಷಯ ಶಹಾಪುರ ತಾಲೂಕಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಕಾರ್ಮಿಕ ಕಾಂಗ್ರೆಸ್ನ ಮುಖಂಡ ಎಚ್ಎಂ ರೇವಣ್ಣ ಅವರ ಧರ್ಮಪತ್ನಿ ಶ್ರೀಮತಿ ವತ್ಸಲಾ ರೇವಣ್ಣ ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ಇಂದು ಬೆಂಗಳೂರಿನ ಬಸವೇಶ್ವರ ನಗರದ ವಾಟರ್ ಟ್ಯಾಂಕ್ನ ಹತ್ತಿರ ಇರುವಂತಹ ಸ್ವಗೃಹದಲ್ಲಿ ವತ್ಸಲಾ ರೇವಣ್ಣ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹಲವರು ಅಂತಿಮ ದರ್ಶನವನ್ನು ಪಡೆದು ಮಧ್ಯಾಹ್ನ 3 ಗಂಟೆಗೆ ಚಾಮರಾಜಪೇಟೆಯ ಟಿಆರ್ ವಿಲ್ನಲ್ಲಿ ಅಂತ್ಯಕ್ರಿಯೆ ನಡೆಯಿತು. ಮೃತರ ಗಂಡ ಮತ್ತು 2 ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು, ಅಪಾರ ಬಂಧುಗಳನ್ನ ಅಗಲಿ ಹೋಗಿದ್ದಾರೆ. ಹೇಳಿ
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.